ಸರ್ಕಾರ ಸಾರಿಗೆ ನೌಕರರ ಸಂಘರ್ಷ ಇಂದಿನ ಸಂಧಾನ ಸಕ್ಸಸ್ ಆಗತ್ತಾ? 10 ಬೇಡಿಕೆಗಳಿಗೆ ನೌಕರರ ಪಟ್ಟು. ಎಸ್ಮಾ ಎಚ್ಚರಿಕೆಗೂ ಡೋಂಟ್ ಕೇರ್. ಯಾವುದಕ್ಕೆ ಸಿಗುತ್ತೆ ಗ್ರೀನ್ ಸಿಗ್ನಲ್? ಮುಷ್ಕರ ವಾಪಸ್ ಪಡಿತಾರ? ಬಸ್ ಬಂದ್ ಆಗತ್ತಾ ಆಗಲ್ವಾ? ಮೇ 20ನೇ ತಾರೀಕು ರಾಜ್ಯದಾದ್ಯಂತ ಸಾರಿಗೆ ಸಂಚಾರ ಸ್ತಬ್ಧ ಆಗಿಬಿಡುತ್ತಾ? ಹಾಗಾದ್ರೆ ಸಾರಿಗೆ ಮುಷ್ಕರವನ್ನ ತಡೆಯೋಕೆ ಸರ್ಕಾರದಿಂದಲೂ ಕೂಡ ಸರ್ಕಸ್ಗಳಾಗ್ತಾ ಇದೆ. ಮತ್ತೊಂದು ಕಡೆಗಳಲ್ಲಿ ಮೇ 20ನೇ ತಾರೀಕು ರಾಜ್ಯದಾದ್ಯಂತ ನಾವು ಮುಷ್ಕರವನ್ನ ಮಾಡೇ ತೀರ್ತೀವಿ ಅಂತ ನಿರ್ಧಾರವನ್ನ ತೆಗೆದುಕೊಂಡಾಗಿದೆ. ಸಾರಿಗೆ ಮುಷ್ಕರ ತಡೆಯೋದಕ್ಕೆ ಸರ್ಕಾರ ಸರ್ಕಸ್ ಮಾಡ್ತಾ ಇದೆ. ಇವತ್ತು ಸಾರಿಗೆ ಸಂಘಟನೆಗಳ ಜೊತೆ ಸಂಧಾನ ಸಭೆ ನಿಗದಿಯಾಗಿದೆ. ಕಾರ್ಮಿಕ ಇಲಾಖೆಯಿಂದ ಸಂಧಾನ ಸಭೆ ನಡೀತಾ ಇರುವುದು. ಮನವೊಲಿಸುವಂತಹ ಸಂಧಾನ ಸಭೆ ಇದು. ಸಾರಿಗೆ ನಿಗಮಗಳ ಎಂಡಿಗಳು ಈ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಸಾರಿಗೆ ನೌಕರರ ಬೇಡಿಕೆಗಳ ಬಗ್ಗೆ ಸಮಾಲೋಚನೆಯನ್ನು ಮಾಡಲಾಗುತ್ತೆ. ಫೈನಲ್ ಆಗಿ ಮತ್ತೊಮ್ಮೆ ಈ ಸಂಧಾನ ಸಭೆಯಲ್ಲಿ ಹಿಂಬಾಕಿ ಪಾವತಿ, ವೇತನ ಹೆಚ್ಚಳ ಸೇರಿದಂಗೆ ಬರೋಬ್ಬರಿ 10 ಬೇಡಿಕೆಗಳನ್ನಿಟ್ಟಿದ್ದಾರೆ ಸಾರಿಗೆ ನೌಕರರು. ಈ ಬೇಡಿಕೆಗಳ ಈಡೇರಿಕೆಗೆ ಸಾರಿಗೆ ನೌಕರರು ಪಟ್ಟು ಹಿಡಿದಿದ್ದಾರೆ ಬಹಳ ಹಿಂದಿನಿಂದಲೂ ಕೂಡ. ಇಂದಿನ ಸಭೆ ವಿಫಲವಾದರೆ ಬುಧವಾರ ಬಸ್ ಬಂದ್ ಆಗುವುದು ಗ್ಯಾರಂಟಿನಾ ಅನ್ನೋದು ಸದಕ್ಕಿರುವಂತಹ ಪ್ರಶ್ನೆ. ಮೊನ್ನೆ ನಡೆದಂತಹ ಜಂಟಿ ಕ್ರಿಯಾ ಸಮಿತಿಯ ಸಭೆಯಲ್ಲಿ ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. 20ನೇ ತಾರೀಕು ನಾವು ಮುಷ್ಕರವನ್ನ ಮಾಡೇ ತೀರ್ತೀವಿ ಅಂತ. ಮತ್ತೊಂದು ಕಡೆ ಸರ್ಕಾರ ಸರ್ಕಸ್ ಮಾಡ್ತಾ ಇದೆ, ಎಚ್ಚರಿಕೆಯ ಕ್ರಮಗಳನ್ನ ತೆಗೆದುಕೊಳ್ತೀವಿ ಅಂತ ಹೇಳ್ತಾ ಇದೆ. ಎಸ್ಮಾ ಜಾರಿಯಾಗಿದೆ. ಸಾರಿಗೆ ನೌಕರರ ಮುಷ್ಕರ ಕರೆ ಹಿನ್ನೆಲೆಯಲ್ಲಿ ಕೆಎಸ್ಆರ್ಟಿಸಿ ಸಿಬ್ಬಂದಿಗಳಿಗೆ ಶಿಸ್ತು ಕ್ರಮದ ನೋಟಿಸ್ ಜಾರಿಯಾಗಿದೆ. ಮುಷ್ಕರದಲ್ಲಿ ಭಾಗಿಯಾದ್ರೆ ಶಿಸ್ತು ಕ್ರಮ ತೆಗೆದುಕೊಳ್ತೀವಿ ಅಂತ, ಕರ್ತವ್ಯಕ್ಕೆ ಗೈರಾದ್ರೆ ಶಿಸ್ತು ಕ್ರಮದ ಎಚ್ಚರಿಕೆ ನೀಡಲಾಗುತ್ತೆ. ಕೆಲಸಕ್ಕೆ ಹಾಜರಾಗದಿದ್ರೆ ವೇತನ ಕಡಿತ ಮಾಡ್ತೀವಿ ಅಂತ ನೋಟಿಸ್ ಅನ್ನ ನೀಡಲಾಗಿದೆ. ಚಾಲಕ, ನಿರ್ವಾಹಕ, ಆಡಳಿತ ಸಿಬ್ಬಂದಿಗಳಿಗೆ ನೋಟಿಸ್ ಜಾರಿ ಮಾಡಲಾಗಿರುವುದು. ಚಿಕ್ಕಮಗಳೂರು ಸೇರಿದಂಗೆ ಎಲ್ಲ ಘಟಕ ವ್ಯವಸ್ಥಾಪಕರಿಂದ ನೋಟಿಸ್ ಅನ್ನ ನೀಡಲಾಗಿದೆ. ಅಂದ್ರೆ ಮುಷ್ಕರವನ್ನ ನಡೆಸಕೂಡದು ಅಂತ ಎಚ್ಚರಿಸ್ತಾ ಇದೆ. ಸಾರಿಗೆ ಸಿಬ್ಬಂದಿಗಳು, ನಿರ್ವಾಹಕ ಮತ್ತು ಚಾಲಕ ಮತ್ತು ಸಿಬ್ಬಂದಿಗಳಿಗೆ ಈ ನೋಟಿಸ್ ಅನ್ವಯ ಆಗುವಂತ ರೀತಿಯಲ್ಲಿ ಜಾರಿ ಮಾಡಲಾಗಿದೆ. ವೇತನ ಕಡಿತ ಮಾಡಲಾಗುತ್ತೆ ಮತ್ತು ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಅಂತ. ಮತ್ತು ಇದರ ಜೊತೆಗೆ ಎಸ್ಮಾ ಕೂಡ ಜಾರಿಯಲ್ಲಿದೆ. ಸಾರಿಗೆ ನೌಕರರ ಮುಷ್ಕರ ವಿಚಾರ ಸಂಬಂಧಪಟ್ಟಂಗೆ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಸಾರಿಗೆ ನೌಕರರು ಅವರ ಸಮಸ್ಯೆ ಇಟ್ಟುಕೊಂಡು ಮುಷ್ಕರವನ್ನ ಕರೆದಿದ್ದಾರೆ. ಸಿಎಂ ಸಹ ಅವರ ಜೊತೆ ಚರ್ಚೆ ಮಾಡಿದ್ದಾರೆ. ಎಲ್ಲವೂ ಸರಿಯಾಗುತ್ತೆ ಅಂತ ಹೇಳಿದ್ದಾರೆ. ಮಾತನಾಡಿದ್ದಾರೆ. ಅವರದ್ದು ಸಮಸ್ಯೆ ಬಗ್ಗೆ ಅವರು ಸರ್ಕಾರದ ಗಮನ ಸೆಳೆಯೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಸಾರಿಗೆ ಸಚಿವರು ಕೂಡ ಅವ್ರ ಜೊತೆ ಮಾತನಾಡಿದ್ದಾರೆ. ಮೊನ್ನೆ ದಿವಸ ನಾನು ಕೂಡ ಅವ್ರ ಜೊತೆ ಮಾತಾಡಿದೆ. ಅವರಿಗೆ 20ರ ನಂತರ ನೀವು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಅವಕಾಶ ಕೊಡ್ತೇವೆ, ಆದರೆ ಇದೆಲ್ಲ ಮಾಡೋದಕ್ಕೆ ಹೋಗಬೇಡಿ, ನಿಮ್ಮ ಪರವಾಗಿ ನಾವು ಇದ್ದೇವೆ ಅಂಥೇಳಿ ಹೇಳಿದ್ದೇವೆ. ಈಗ ಅವರು ಕಪ್ಪು ಬಾವುಟ ಪ್ರದರ್ಶನ ಮಾಡ್ತೇವೆ ಅಂತ ಹೇಳಿದರು, ಅದನ್ನು ಕೈ ಬಿಡ್ತೇವೆ ಅಂತ ಹೇಳಿದ್ದಾರೆ. ಮತ್ತು 20ರ ನಂತರ ಅವ್ರ ಜೊತೆ ನಾವು ಚರ್ಚೆ ಮಾಡ್ಬೋದು, ಅವರು ಒಪ್ಪೋದಾದರೆ. ಅವರಿಗಿರ್ತಕ್ಕಂಥ ಅಹವಾಲು ಈಗಾಗಲೇ ಮುಖ್ಯಮಂತ್ರಿಗಳು ಕೇಳಿದರು. ರೀಸನಬಲ್ ಆಗಿ ಏನು ಮಾಡಬೇಕು ಅದನ್ನು ಸರ್ಕಾರ ಖಂಡಿತವಾಗಿ ಮಾಡುತ್ತೆ ಅನ್ನೋದನ್ನು ಈಗಾಗಲೇ ಮುಖ್ಯಮಂತ್ರಿಗಳು, ಸಾರಿಗೆ ಸಚಿವರು ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ. ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ಲೈನ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆಶಿಕ್, ಸಾರಿಗೆ ನೌಕರರು ವರ್ಸಸ್ ಸರ್ಕಾರ ಅನ್ನುವಂಥದ್ದು ಬಹಳ ದಿನಗಳಿಂದಲೂ ಈ ಹಗ್ಗಜಗ್ಗಾಟ ನಡೆದುಕೊಂಡು ಬರ್ತಾನೆ ಇದೆ. ನಮ್ಮ ಬೇಡಿಕೆಗಳು ಈಡೇರಬೇಕು ಅನ್ನುವಂಥ ಅನೇಕ ಪ್ರತಿಭಟನೆಗಳನ್ನ ಮಾಡ್ತಾನೆ ಇದ್ರು. ಈ ರೀತಿಯಂತಹ ಸಂಧಾನ ಸಭೆಗಳು ಅನೇಕ ಬಾರಿ ಆಗಿ ಕೂಡ ಹೋಗಿದೆ. ಆದರೆ ಈ ಬಾರಿ ಕಟ್ಟುನಿಟ್ಟಾಗಿ ನಾವು ಮುಷ್ಕರವನ್ನು ಮಾಡೇ ತೀರ್ತೀವಿ ಅಂತ ನಿರ್ಧಾರವನ್ನು ತೆಗೆದುಕೊಂಡಿರೋದು. ಆಮೇಲೆ ಮೊನ್ನೆ ತಾನೇ ಒಂದು 11 ತಿಂಗಳ ಹಿಂಬಾಕಿಯನ್ನೇನೋ ಬಿಡುಗಡೆ ಮಾಡಿದ್ರಂತೆ. ಆಕ್ಸಿಡೆಂಟ್ಲಿ ಅದು 24 ತಿಂಗಳದ್ದು ಜಮೆ ಕೂಡ ಆಗಿತ್ತು. ಬಟ್ ಯಾವುದಕ್ಕೂ ಕೂಡ ಅವರು ಒಪ್ಕೊಳ್ತಾ ಇಲ್ಲ ಅಂತ ರೀತಿಯಲ್ಲಿ ಕಾಣಿಸ್ತಾ ಇದೆ. ಏನಾಗಬಹುದು ಇವತ್ತಿನ ಸಂಧಾನ ಸಭೆ? ಅರುಣ್, ಇವತ್ತು 3 ಗಂಟೆಗೆ ಕಾರ್ಮಿಕ ಇಲಾಖೆ ಆಯುಕ್ತರ ಕಚೇರಿಯಲ್ಲಿ ಮತ್ತೆ ಸಾರಿಗೆ ನೌಕರರು ಮತ್ತೆ ಅದರ ಮುಖಂಡರ ಸಂಘಟನೆಗಳ ಜೊತೆಗೆ ಸಂಧಾನ ಸಭೆಯನ್ನ ಕರೆದಿರುವಂತದ್ದು. ಈಗಾಗಲೇ ಹಲವು ಬಾರಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರೇ ಖುದ್ದು ಸಂಧಾನ ಸಭೆಯನ್ನ ಮಾಡಿದ್ರೂ ಕೂಡ ಯಾವುದೇ ರೀತಿಯಾಗಿರುವಂತಹ ಯಶಸ್ಸನ್ನ ಕಾಣೋದಕ್ಕೆ ಸರ್ಕಾರಕ್ಕೆ ಸಾಧ್ಯ ಆಗಿಲ್ಲ. ಈಗ
ಮೇ 20ನೇ ತಾರೀಕು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಒಂದು ದಿನ ಮುಂಚಿತವಾಗಿ ಮತ್ತೆ ಸಭೆಯನ್ನ ಕರೆದಿರುವಂತದ್ದು. ಸಭೆಯಲ್ಲಿ ಸರ್ಕಾರದ ನಿಲುವುಗಳನ್ನ ಮತ್ತೊಮ್ಮೆ ಸಾರಿಗೆ ನೌಕರರಿಗೆ ಮನವರಿಕೆ ಮಾಡಿಕೊಡೋದಕ್ಕೆ ಸರ್ಕಾರ ಮುಂದಾಗಿರುವಂತದ್ದು. ಸಾರಿಗೆ ನೌಕರಿಗೆ ಕೇಳ್ತಾ ಇರುವಂತದ್ದು 25% ವೇತನ ಹೆಚ್ಚಳ ಮತ್ತು 38 ತಿಂಗಳ ಹಿಂಬಾಕಿ ವೇತನ. ಆದ್ರೆ 25% ಸ್ಯಾಲರಿ ಹೈಕ್ಗೆ ಈಗಾಗಲೇ ಸರ್ಕಾರ 12.5% ಒಪ್ಕೊಂಡಿದೆ, ಆದೇಶ ಕೂಡ ಆಗಿದೆ. 38 ತಿಂಗಳ ಹಿಂಬಾಕಿ ವೇತನದ ಪೈಕಿ 26 ತಿಂಗಳ ಹಿಂಬಾಕಿ ವೇತನ ಕೊಡೋದಕ್ಕೆ ಸರ್ಕಾರ ಈಗಾಗಲೇ ಒಪ್ಪಿದೆ. ಜೊತೆಗೆ ಆದೇಶವೂ ಕೂಡ ಆಗಿದೆ. ಮೊದಲ ಕಂತಿನ ಹಣವೂ ಕೂಡ ಸರ್ಕಾರ ಬಿಡುಗಡೆ ಮಾಡಿದೆ. ಆದಾಗ್ಯೂ ಕೂಡ ಸಾರಿಗೆ ನೌಕರರು ಅದನ್ನ ಒಪ್ಕೊಳ್ಳೋಕೆ ಸಿದ್ಧರಿಲ್ಲ. ಏಕಪಕ್ಷೀಯವಾಗಿ ಸರ್ಕಾರ ಈ ನಿರ್ಧಾರವನ್ನ ಮಾಡಿದೆ. ಅದಕ್ಕೆ ನಾವು ಒಪ್ಪಲ್ಲ ಅನ್ನುವಂತ ಬಹಳ ಕಟ್ಟುನಿಟ್ಟಿನ ಮಾತುಗಳನ್ನ ಕಳೆದ ಹಲವು ದಿನಗಳಿಂದ ಸಾರಿಗೆ ನೌಕರರು ಹೇಳ್ತಾ ಇರುವಂತದ್ದು. ಸೊ ಹೀಗಾಗಿ 20ನೇ ತಾರೀಕು ರಸ್ತೆಗಳಿಗೆ ಬಸ್ ಇಳಿಯೋದಿಲ್ಲ, ಚಾಲಕರು ಸ್ಟೇರಿಂಗ್ ಹಿಡಿಯೋದಿಲ್ಲ, ಕಂಡಕ್ಟರ್ಗಳು ಟಿಕೆಟ್ ಚೀಟಿ ಹರಿಯೋದಿಲ್ಲ, ಮೆಕ್ಯಾನಿಕ್ ಸಿಬ್ಬಂದಿಗಳು ಗ್ಯಾರೇಜ್ಗೆ ಹೋಗಲ್ಲ, ಕೆಲಸವನ್ನ ಮಾಡಲ್ಲ ಅನ್ನುವಂತ ಒಂದು ಗಟ್ಟಿ ನಿರ್ಧಾರವನ್ನ ಸಾರಿಗೆ ನೌಕರರು ಮಾಡ್ದಂಗೆ ಕಾಣ್ತಾ ಇದೆ. ಒಂದೊಮ್ಮೆ ಸರ್ಕಾರ ತಮ್ಮ ನಿಲುವಿನಿಂದ ಸಡಿಲಿಕೆ ಮಾಡಿಲ್ಲ ಅಂತಂದ್ರೆ 20ನೇ ತಾರೀಕು ಸಾರ್ವಜನಿಕ ಜನಜೀವನದ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀರುವಂತ ಸಾಧ್ಯತೆ ಇದೆ. ಇದೇ ಕಾರಣಕ್ಕಾಗಿ 20ನೇ ತಾರೀಕು ನಡಿಬೇಕಿದ್ದಂತಹ ಸಾಧನಾ ಸಮಾವೇಶ ಸರ್ಕಾರದ ತುಮಕೂರಿನಲ್ಲಿ ಸಾಧನಾ ಸಮಾವೇಶ ನಡಿಬೇಕಿತ್ತು. ಅದನ್ನು ಒಂದು ದಿನ ಮುಂಚಿತವಾಗಿ ಅಂದ್ರೆ 19ನೇ ತಾರೀಕು ನಾಳೆ ಅದನ್ನ ಮಾಡ್ತಾ ಇರುವಂತದ್ದು. ಇದರ ಜೊತೆಗೆ ಬೇರೆ ಬೇರೆ ಡಿಪೋಗಳಲ್ಲಿ, ಬೇರೆ ಬೇರೆ ಡಿಸ್ಟ್ರಿಕ್ಟ್ಗಳಲ್ಲಿ, ಜಿಲ್ಲೆಗಳಲ್ಲಿ ಸಾರಿಗೆ ನೌಕರರಿಗೆ ನೋಟಿಸ್ ಅನ್ನು ಕೂಡ ಜಾರಿ ಮಾಡಿರುವಂತದ್ದು. ಒಂದೊಮ್ಮೆ ಕೆಲಸಕ್ಕೆ ಆ ದಿನದಿಂದ ಹಾಜರಾಗಿಲ್ಲ ಅಂತಂದ್ರೆ ಅಂತವರ ಮೇಲೆ ಶಿಸ್ತು ಕ್ರಮಗಳನ್ನ ಜರುಗಿಸ್ತೀವಿ ಅನ್ನುವಂತ ಒಂದು ತಾಕೀತನ್ನ ಮಾಡಿದ್ದಾರೆ. ವೇತನ ಕಡಿತಗೊಳಿಸುವಂತ ತಾಕೀತನ್ನ ಮಾಡಿದ್ದಾರೆ. ಎಸ್ಮಾ ಕೂಡ ಜಾರಿ ಮಾಡಿದ್ದಾರೆ. ಆದ್ರೆ ಏನೇ ತಾಕೀತನ್ನ ಮಾಡಿದ್ರು, ಎಂತದೇ ಆದೇಶವನ್ನ ಮಾಡಿದ್ರು, ಎಸ್ಮಾ ಜಾರಿಯನ್ನು ಕೂಡ ಮಾಡಿದ್ರು, ನಾವು ಯಾವುದಕ್ಕೂ ಬಗ್ಗಲ್ಲ. 20ನೇ ತಾರೀಕು ನಾವು ಹೋರಾಟವನ್ನ, ಮುಷ್ಕರವನ್ನ ಆರಂಭಿಸ್ತೀವಿ ಅನ್ನುವಂತ ಮಾತನ್ನ ಸಾರಿಗೆ ನೌಕರರು ಹೇಳ್ತಾ ಇರುವಂತದ್ದು. ಅಂದ್ರೆ 20ನೇ ತಾರೀಕು ಒಂದು 80ರಿಂದ 85% ಬಸ್ಗಳು ರಸ್ತೆಗಿಳಿಯಲ್ಲ. 2ನೇ ದಿನಕ್ಕೆ ಅಂದ್ರೆ 21ನೇ ತಾರೀಕಿನಂದು ಸಂಪೂರ್ಣವಾಗಿ ಇಡೀ ಕರ್ನಾಟಕ ಸಾರಿಗೆ ಬಸ್ಗಳಿಲ್ಲದೆ ಸ್ತಬ್ಧ ಆಗೋಗುತ್ತೆ. ಯಾಕೆಂದ್ರೆ ಅನಿವಾರ್ಯ, ನಮಗೆ ಸಾರ್ವಜನಿಕರಿಗೆ ಸಮಸ್ಯೆ ಕೊಡುವಂತ ಉದ್ದೇಶ ಇಲ್ಲ. ಆದ್ರೆ ನಮ್ಮ ಹೊಟ್ಟೆಪಾಡು ನಾವು ನೋಡ್ಕೋಬೇಕು ಅಂತಂದ್ರೆ ನಾವು ಈ ರೀತಿಯಾಗಿರುವಂತಹ ಚಳುವಳಿಗಳನ್ನ ಮಾಡ್ಕೋಬೇಕು. ಸಾರ್ವಜನಿಕರಿಗೆ ಸಮಸ್ಯೆ ಆದ್ರೆ ಅದರ ಹೊಣೆ ನೇರವಾಗಿ ಸರ್ಕಾರ ಹೊತ್ಕೋಬೇಕು ಅನ್ನುವಂಥದ್ದು ಸಾರಿಗೆ ನೌಕರರ ಮಾತು. ಆದ್ರೆ ಸರ್ಕಾರ ನೀ ಕೊಡೆ ನಾ ಬಿಡೆ ಅಂದ್ರೆ 25% ಕೇಳದಲ್ಲಿ 12.5% ಕೊಟ್ಟಿದೆ. 38 ತಿಂಗಳ ಹಿಂಬಾಕಿ ವೇತನದ ಪೈಕಿ 26 ತಿಂಗಳದ್ದು ಕೊಟ್ಟಿದೆ. ಇದು ಸಾಕಾಗಲ್ಲ ನಮಗೆ ಸಂಪೂರ್ಣವಾಗಿ ನಾವು ಹೇಳುವಂತ ಬೇಡಿಕೆಗಳನ್ನ ಸರ್ಕಾರ ಈಡೇರಿಸಬೇಕು ಅಂತ ಹೇಳಿದ್ರೆ. ಆದ್ರೆ 20ನೇ ತಾರೀಕು ಏನಾಗುತ್ತೆ, ಇವತ್ತಿನ ಸಂಧಾನ ಸಭೆ ಯಶಸ್ವಿ ಆದ್ರೆ 20ನೇ ತಾರೀಕು ಮುಷ್ಕರ ಇರೋದಿಲ್ಲ. ಒಂದೊಮ್ಮೆ ಇವತ್ತಿನ ಸಂಧಾನ ಸಭೆಯು ಕೂಡ ಸಂಪೂರ್ಣವಾಗಿ ವಿಫಲ ಆದ್ರೆ 20ನೇ ತಾರೀಕು ಬಹಳ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆ ಆಗುವಂತ ಸಾಧ್ಯತೆ ಇದೆ. ಅರುಣ್, ಥ್ಯಾಂಕ್ ಯು ಆಶಿಕ್ ಡೀಟೇಲ್ಸ್ಗೆ.